ಬೆಂಗಳೂರಿನಲ್ಲಿ ಬರ್ತ್ಡೇ ಪಾರ್ಟಿ ಹೆಸರಿನಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿ, ಈ ರೇವ್ ಪಾರ್ಟಿನಲ್ಲಿ ಭಾಗವಹಿಸಿದ್ದಂತಹ ಹೆಚ್ಚು ಕಡಿಮೆ 100 ಜನ ಅದರಲ್ಲಿ ಮಾದಕ ದ್ರವ್ಯ ಸೇವನೆ ಮಾಡಿದ್ರು ಅಂತಕ್ಕಂಥ ಆರೋಪ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ತೆಲುಗು ನಟಿ ಹೇಮಾ, ಆಕೆ ಎಂಥ ಡ್ರಾಮಾ ಮಾಡಿದ್ರು ಅಂತಂದರೆ ಬೆಂಗಳೂರಿನಲ್ಲೇ ಇದ್ಕೊಂಡು ಹೈದರಾಬಾದಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟಿದ್ರು. ಈಗ ಆಕೆಗೆ ಸಂಕಷ್ಟ ಎದುರಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಹೊರಭಾಗದಲ್ಲಿ ರೇವ್ ಪಾರ್ಟಿ ಪ್ರಕರಣ. ರೇವ್ ಪಾರ್ಟಿಯಲ್ಲಿ ತಗ್ಲಾಕೊಂಡಿದ್ದ ತೆಲುಗು ನಟಿ ಹೇಮಾಗೆ ಇವಾಗ ಡವಡವ ಶುರುವಾಗಿದೆ. ನಟಿ ಹೇಮಾ ರಕ್ತ ಪರೀಕ್ಷೆಯಲ್ಲಿ ಡ್ರಗ್ಸ್ ಸೇವನೆ ಮಾಡಿರೋದು ದೃಢಪಟ್ಟಿದೆ. ಆಮೇಲೆ ಏನೋ ಫಾಲಿಕಲ್ ಟೆಸ್ಟ್ ಅಂತ ಬೇರೆ ಮಾಡ್ತಾರಂತೆ, ಅಂದರೆ ಅವ್ರು ಬಂದ ಮೇಲೆ. ಹಾಗಾಗಿ ನಟಿ ಹೇಮಾಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ CCB. ಮುಂದಿನ ವಾರದ ಒಳಗಾಗಿ ವಿಚಾರಣೆಗೆ ಬರುವಂತೆ ನೋಟಿಸ್. ನಾಟ್ ಓನ್ಲಿ ಹೇಮಾ ಒಬ್ಬರು ಅಂತಲೇ ಅಲ್ಲ, ಅಲ್ಲಿ ಯಾರ್ಯಾರಿದ್ರು, ಯಾರ್ಯಾರು ಸ್ಯಾಂಪಲ್ನಲ್ಲಿ ಪಾಸಿಟಿವ್ ಬಂದಿದೆ ಎಲ್ರಿಗೂ ಸಂಕಷ್ಟನೇ. ಈಗ ಎಲ್ರಿಗೂ ನೋಟಿಸ್ ಕೊಡ್ತಾರೆ, ಎಲ್ಲರೂ ವಿಚಾರಣೆಗೆ ಬರಬೇಕು. ಬಟ್ ಈಕೆ ತಾನೇ ಹೇಳ್ಕೊಂಡ ಪ್ರಕಾರ ದೊಡ್ಡ ಸ್ಟಾರ್ ನಟಿ ಅಂತ ಹೇಳ್ಕೊಂಡಿದ್ದಂತೆ, ತುಂಬ ಕಿರಿಕ್ ಮಾಡಿದ್ರಂತೆ CCB ಪೊಲೀಸರ ಜೊತೆನಲ್ಲಿದ್ದಾಗ. ಸೊ ಹಾಗಾಗಿ ಈಗ ಆಕೆಗೆ ಸಂಕಷ್ಟ ಬೆನ್ನು ಬಿದ್ದಿದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ನಾನು ಎಲ್ಲೂ ಹೋಗಿಲ್ಲ, ನಮ್ಮ ಫಾರ್ಮ್ ಹೌಸ್ನಲ್ಲಿ ಆರಾಮಾಗಿದ್ದೀನಿ, ಇದು ಬೆಂಗಳೂರಲ್ಲೇ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಈ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ? ಅರವಿಂದ್, ಬಹಳ ಪ್ರಮುಖವಾಗಿ JR ಫಾರ್ಮ್ ಹೌಸಲ್ಲಿ ನಡೆದಂಥ ರೇವ್ ಪಾರ್ಟಿಯಲ್ಲಿ ಸಿಕ್ಕಿ ಬಿದ್ದಿರುವಂಥ ತೆಲುಗು ನಟಿಗೆ ಈಗ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ರೇವು ಪಾರ್ಟಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲೇ ರೇವು ಪಾರ್ಟಿ ನಡೆದಂಥ ಸ್ಥಳದಲ್ಲೇ ಅವರ ಬ್ಲಡ್ ಸ್ಯಾಂಪಲನ್ನು CCB ಪಡೆದುಕೊಂಡಿತ್ತು. ಆ ಬ್ಲಡ್ ಸ್ಯಾಂಪಲಲ್ಲಿ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನುವಂಥದ್ದು ದೃಢವಾಗಿದೆ. ಆ ಬಗ್ಗೆ ಈಗಾಗಲೇ CCB ಅಧಿಕಾರಿಗಳು ರಿಪೋರ್ಟ್ ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ನಟಿ ಹೇಮಾ ಅವರು ಈಗಾಗಲೇ ಡ್ರಗ್ಸ್ ಸೇವನೆ ಮಾಡಿರೋದು ದೃಢವಾಗಿರೋದ್ರಿಂದ ಅವರಿಗೆ ಈ ಪ್ರಕರಣದಲ್ಲಿ ತನಿಖೆ ಎದುರಿಸಲಿಕ್ಕೆ ಈಗಾಗಲೇ CCB ಅವರು ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮುಂದಿನ ವಾರದ ಒಳಗೆ ನೀವು ವಿಚಾರಣೆಗೆ ಹಾಜರಾಗಬೇಕು, ನೀವು ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗವಾಗಿದ್ದ ಸಂದರ್ಭದಲ್ಲಿ ನೀವು ಡ್ರಗ್ಸ್ ಸೇವನೆ ಮಾಡಿರೋದು ದೃಢವಾಗಿದೆ, ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ತನಿಖೆ ಎದುರಿಸಬೇಕಾಗತ್ತೆ. ಹಾಗಾಗಿ ನೀವು ಮುಂದಿನ ವಾರದ ಒಳಗೆ CCB ಕಚೇರಿ, ಚಾಮರಾಜಪೇಟೆಯಲ್ಲಿರುವಂಥ CCB ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್.